ಅಲ್ಲಿ ನಾನು ಹೇಳದ್ನಲ್ಲ, ಅಲ್ಲಿ ಒಂದು ಸಪೋರ್ಟ್ ಮಾಡುವಂತ ಒಂದ್ ವರ್ಗ ಇದ್ರೆ ಹೇಗಾದ್ರೂ ಮಾಡಿ ನಮ್ಮನ್ನ ಪೊಲೀಸ್ ಅವ್ರ ಹತ್ರ ಸಿಗಿಸ್ಬೇಕು ಅಂತ ಟ್ರೈ ಮಾಡ್ತಿದ್ದು ಇನ್ನೊಂದ್ ವರ್ಗ ಇತ್ತು. ಬಿಕಾಸ್ ನಾನು ಓಪನ್ ಆಗಿ ಹೇಳ್ಬೇಕು ಅಂತಂದ್ರೆ, ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ, ಸೊ ಅಫ್ಕೋರ್ಸ್ ಅನ್ಸುತ್ತಲ್ವಾ, ಈಗ ನಮ್ಮ MD ಅವ್ರ ಫ್ಯಾಮಿಲಿನೂ ಸಫರ್ ಆಯ್ತು ಆ ಟೈಮಲ್ಲಿ. ಅವ್ರಿಗೇನು ಗೊತ್ತಿರಲಿಲ್ಲ, ದೇ ಆಲ್ಸೋ ಸಫರ್ಡ್. ಈವನ್ ನಮ್ಮ HR ಫ್ಯಾಮಿಲಿ ಸಫರ್ ಆಯ್ತು ಆ ಟೈಮಲ್ಲಿ, ನನ್ನ ಫ್ಯಾಮಿಲಿ ಸಫರ್ ಆಯ್ತು. ವಿ ಡೋಂಟ್ ನೋ ಎನಿಥಿಂಗ್, ಬಟ್ ಸ್ಟಿಲ್ ನಮ್ಮ ಫ್ಯಾಮಿಲಿ ಅವ್ರಿಗೆ ಏನೂ ಗೊತ್ತಿರಲಿಲ್ಲ, ಸ್ಟಿಲ್ ಅವರೆಲ್ಲ ಸಫರ್ ಆಗ. ನಾವು ತಗೊಂಡಿರೋ ಡಿಸಿಷನ್ ಗಳಿಂದ ನಮ್ಮ ಫ್ಯಾಮಿಲಿಗೆ ಎಫೆಕ್ಟ್ ಆಗುತ್ತೆ ಅಂದಾಗ ಇಟ್ ಇಸ್ ಅ ಮೆಂಟಲ್ ಅಂಡ್ ಫಿಸಿಕಲ್ ಅಬ್ಸಲ್ಯೂಟ್ಲಿ ಬ್ರೇಕ್ಡೌನ್. ಅಬ್ಸಲ್ಯೂಟ್ಲಿ. ಯಾಕೆ ಅಂತಂದ್ರೆ ನಮ್ಗೆ ಅವಾಗ ಕಂಪ್ನಿ ಉಳಿಸ್ಕೋಬೇಕು, ಫ್ಯಾಮಿಲಿ ಜೊತೆ ನಿಲ್ಬೇಕು ಅನ್ನೋದು ಗೊತ್ತಾಗಲ್ಲ. ಹೌ ಡಿಡ್ ಯು ಹ್ಯಾಂಡಲ್ ಇಟ್? ಆಕ್ಚುಲಿ CCB ಪೊಲೀಸರು ನನ್ನ ತಾಯಿನೆಲ್ಲ ಮನೆ CCB ಕರ್ಸೋವರೆಗೂ ಅವ್ರಿಗೆ ಯಾರಿಗೂ ಏನೋ ವಿಷಯನೇ ಗೊತ್ತಿರ್ಲಿಲ್ಲ. ಬಿಕಾಸ್ ನಾನು ಏನು ತಿಳಿಸೂ ಇರ್ಲಿಲ್ಲ. ಅಂಡ್ ನಾನು ಬೆಂಗಳೂರಿಗೆ ಹೊಸಬ್ಳಾಗಿದ್ರಿಂದ ನನ್ನ ಜೊತೆನೂ ನಿಂತ್ಕೊಳಕ್ ಯಾರು ಇರ್ಲಿಲ್ಲ. ಫ್ಯಾಮಿಲಿ ಮೆಂಬರ್ಸ್ಗೆ ನಾನು ಏನು ಹೇಳಕ್ ಹೋಗ್ಲಿಲ್ಲ, ಯಾಕೆಂದ್ರೆ ಅವ್ರು ಬಂದು ಏನು ಮಾಡಕ್ ಆಗಲ್ಲ ಅಲ್ಲಿ. ಅಂಡ್ ಇಂಡಸ್ಟ್ರಿಯಲ್ಲಿ ನನಗೆ ಯಾರು ಗೊತ್ತಿರ್ಲಿಲ್ಲ ಟು ಗೋ ಅಂಡ್ ಆಸ್ಕ್ ಹೆಲ್ಪ್. ನಂಗೆ ಯಾರೋ ಗೊತ್ತಿರ್ಲಿಲ್ಲ. ನಮ್ಮ ಅಡ್ವೊಕೇಟ್ ಒಬ್ರು ನನ್ನ ಜೊತೆಗೆ. ಸೊ ಬೇಲ್ ಎಲ್ಲ ಮಾಡಿಸುವಾಗ ಓಡಾಡ್ಬೇಕು ಅಂತ ಅಂದಾಗ ಪದೇ CCB ಅವ್ರ ಎಂಕ್ವೈರಿ ಕರಿತಾನೆ ಇರೋರು, ಹರಾಸ್ ಮಾಡೋರು. ಈವನ್ ನಮ್ಮ MD ಅವ್ರ ಫ್ಯಾಮಿಲಿನೂ CCB ಅವರು ತುಂಬಾ ಹರಾಸ್ ಮಾಡಿದ್ರು. ಈವನ್ ನಮ್ಮ HR ಫ್ಯಾಮಿಲಿ ಅವ್ರನ್ನೂ ಎಂಕ್ವೈರಿಗೆ ಒಳಪಡಿಸಿದ್ರು. ಸೊ ಫ್ಯಾಮಿಲೀಸ್ ಹಿಂಗ. ಬಟ್ ನಾನು ಥ್ಯಾಂಕ್ ಯು ಹೇಳ್ಬೇಕು, ನಮ್ ಎಲ್ಲಾ ಫ್ಯಾಮಿಲಿಗಳು ನಮ್ ಜೊತೆ ನಿಂತ್ಕೊಂಡ್ರು ಆ ಟೈಮಲ್ಲಿ. ದೇ ಸ್ಟುಡ್ ವಿತ್ ಅಸ್. ಸೊ ಅದಕ್ಕೆ ಅನ್ಸುತ್ತೆ ಫ್ಯಾಮಿಲಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್.